ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಕೆಲಸ ಮಾಡ್ತಾ ಇರ್ತೀವಿ, ಪ್ರತಿ ತಿಂಗಳು ಹಣ ಬರ್ತಾ ಇರುತ್ತೆ, ಸಂಪಾದನೆ ಏನೋ ಇರುತ್ತೆ, ಆದರೆ ಬರ್ತಾ ಇರುವಂಥ ಹಣ ಉಳಿತಾ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನೀರು ಥರ ಖರ್ಚಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ಇಟ್ಟಿರ್ತೀವಿ ಹಣ, ಇನ್ನೊಂದು ಅವರ್ ಆಗೋಷ್ಟಲ್ಲ ದುಡ್ಡು ಏನೇನಕ್ಕೆ ಖರ್ಚಾಯಿತು ಅಂತಲೇ ಗೊತ್ತಾಗಲ್ಲ. ಇದು ಸಾಕಷ್ಟು ಜನರ ಒಂದು ಸಮಸ್ಯೆ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಬರ್ತಾ ಇರೋ ಹಣ ಉಳಿತಾ ಇಲ್ಲ, ಹಣ ನೀರು ಥರ ಖರ್ಚಾಗ್ತಾ ಇದೆ. ಅದು ನಮಗೆ ಸೇವ್ ಆಗಬೇಕು ಅಥವಾ ನಮ್ಮಲ್ಲೇ ಉಳಿಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಏನಾದರೂ ಪರಿಹಾರ ತಿಳಿಸಬಹುದಾ? ಖಂಡಿತವಾಗಿಯೂ ಅದಕ್ಕೆ ತುಂಬ ಚಿಕ್ಕದಾದ ಒಂದು ಪರಿಹಾರ ಇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಏನಂದರೆ ವರ್ಷ ಪ್ರಾರಂಭ ಆಗುತ್ತೆ ಅಂದಾಗ, ಹೊಸ ವರ್ಷ ಪ್ರಾರಂಭ ಆಯಿತು, ನೀವೆಲ್ಲ ಎಲ್ಲಿ ಹೋಗ್ತೀರಾ? ಜನವರಿ 1 ಅಂದರೆ ಮೋಜು ಮಸ್ತಿ, ಇದು ಸರ್ವೇ ಸಾಮಾನ್ಯ ಅಂತೇಳಿ. ಅದು ಈಗಿನ ಒಂದು ಲೌಕಿಕ ಜೀವನದಲ್ಲಿ ಮಾಡ್ಕೊಂಬಂದಿರೋದು. ಆದರೆ ಹಿರಿಯರು ಇಂದಿನ ಕಾಲದಲ್ಲಿ ಹೊಸ ವರ್ಷ ಪ್ರಾರಂಭ ಆಯಿತು ಅಂದಿದ ತಕ್ಷಣ ಬೆಳಿಗ್ಗೆ ಎದ್ದು ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ದೇವಾಲಯಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಇಡೀ ಕುಟುಂಬ ಹೋಗಿ, ಅಪ್ಪ ಈ ವರ್ಷ ನಮಗೆಲ್ಲ ರೀತಿಯ ಸೌಭಾಗ್ಯವನ್ನು ಕೊಡು ಅಂತ ಹೇಳಿ ಅವರ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತಾರೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ. ಜೀವನದಲ್ಲಿ ತುಂಬ ದುಡಿತೀವಿ ಸ್ವಾಮಿ, ಎಷ್ಟೋ ಜನ ಕೇಳ್ತಾರೆ, ಕೈ ತುಂಬ ದುಡಿತೀವಿ, ಆದರೆ ತಿಂಗಳಾಗ್ತಿದ್ದಂಗೆ ನಮ್ಮ ಕೈಲಿ ₹1 ಇರಲ್ಲ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಬರಬಾರ್ದು ಅಂದಾಗ ನೀವೊಂದು ಕ್ಷೇತ್ರದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತೀವಿ. ಯಾವ ದೇವರ ದರ್ಶನವನ್ನು ಮಾಡಬೇಕು ಅಂದಾಗ, ನೀವು ಮೊದಲನೇ ವರ್ಷ ಅಂದರೆ ವರ್ಷದ ಪ್ರಾರಂಭದಲ್ಲಿ 1 ತಿಂಗಳ ಕಾಲಾವಕಾಶ ಇರುತ್ತೆ. ಆ 1 ತಿಂಗಳಲ್ಲಿ ಯಾವತ್ತಾದರೂ ಸರಿ ನಿಮಗೆ ಅನುಕೂಲವಾದ ದಿನದಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಬೇಕು. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿ ಅಲ್ಲಿರೋ ಪುರೋಹಿತರಿಗೆ ಒಂದು ಸ್ವಲ್ಪ ಹಣವನ್ನು ಕೊಟ್ಟು ದೇವಿ ಹತ್ರ ಹಿಡಕ್ಕೆ ಕೊಡಬೇಕು. ಕೊಟ್ಟು ತದನಂತರ ಅದನ್ನು ಮರಳಿ ನೀವು ಪಡಿಬೇಕು. ಅದನ್ನು ತಂದು ಯಾವುದೇ ಕಾರಣಕ್ಕೂ ಆ ಹಣವನ್ನು ಖರ್ಚು ಮಾಡಬಾರ್ದು. ಅದನ್ನು ತಂದು ನಿಮ್ಮ ಪರ್ಸಲ್ಲಿ ಇಲ್ಲ ನಿಮ್ಮ ಕಿಜೋರಿಯಲ್ಲಿ ಮನೇಲಿಡಿ. ಪರ್ಸಲ್ಲಿ ಇಟ್ಟರೆ ಮತ್ತೆ ಖರ್ಚಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಕಿಜೋರಿಯಲ್ಲಿ ಇಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಆ ವರ್ಷದಲ್ಲಿ ನಿಮಗೆ ಹಣದ ಸಮಸ್ಯೆ ಖಂಡಿತವಾಗಿಯೂ ಬರಲ್ಲ. ಅಂದ್ರೆ ಪುರೋಹಿತರು ಒಪ್ಕೊಳ್ತಾರ ಗುರುಗಳೇ, ದೇವ್ರ ಮುಂದೆ ಹಣವನ್ನು ಇಟ್ಟು ಕೊಡಿ ಅಂತ ನಾವು ಅವ್ರ ಹತ್ರ ಬೇಡಿಕೆ ಇಟ್ಟರೆ? ಕೆಲವೊಂದು ಸಮಯದಲ್ಲಿ ತುಂಬಾ ಜನ ಇದ್ದಾಗ, ಕ್ಷೇತ್ರಗಳು ತುಂಬಾ ದೊಡ್ಡದಾಗಿದ್ದಾಗ, ತುಂಬಾ ಜನಸಾಗರವಿದ್ದಾಗ ಖಂಡಿತವಾಗಿಯೂ ಈಸ್ಕೊಳ್ಳಲ್ಲ. ಹಾಗಾಗಿ ವರ್ಷಕ್ಕೆ ಒಮ್ಮೆ ನಾವು ನಮ್ಮ ಒಂದು ಈ ಕಾಳಿ ಪೀಠದ, ಈಶಾನ್ಯ ಕಾಳಿ ಪೀಠದ ವರ್ಗದವರಿಂದ ಅಲ್ಲಿಗೆ ಹೋಗೋ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಖಂಡಿತವಾಗಿಯೂ ನೀವೆಲ್ಲರೂ ಬರ್ಬೋದು. ಬಂದು ದೇವಿಯ ದರ್ಶನವನ್ನು ಮಾಡಿ ನಾವೇ ಕೂಡ ಆ ಭಗವಂತ, ಆ ತಾಯಿಯ ಪ್ರಸಾದವನ್ನು ಕೊಡಿಸ್ತೀವಿ. ಖಂಡಿತವಾಗಿಯೂ ಬಂದು ಎಲ್ಲರೂ ಆ ಪೂಜೆಗೆ ಪಾಲ್ಗೊಳ್ಳಿ. ನಿಮ್ಮ ಹಣದ ಸಮಸ್ಯೆ ಯಾಕೆ ಪರಿಹಾರ ಆಗಲ್ಲ ನೋಡಿ. ಮತ್ತು ವಿಶೇಷವಾಗಿ ಅವತ್ತಿನ ದಿನ ಅಲ್ಲಿ ಆ ತಾಯಿಯ ಪೂಜೆ ನಂತರ ನಾವು ಬಂದು ಎಲ್ಲರಿಗೂ ಒಂದು ವಿಶೇಷವಾದ ವಸ್ತುವನ್ನು ವಿತರಣೆ ಮಾಡ್ತೀವಿ. ಏನು ಅಂದಾಗ, ನೀವೆಲ್ಲ ನೋಡಿರ್ಬೋದು, ಅರ್ಶಿಣದ ಕೊಂಬು. ಆ ಅರ್ಶಿಣದ ಕೊಂಬನ್ನು ನಾವು ಪೂಜೆಗೆ ಇಡಿಸಿರ್ತೀವಿ. ಪೂಜೆಯಿಂದ ತರಿಸಿ ನಿಮ್ಮ ಮನೆಯ ಬಾಗಿಲಿಗೆ, ಅಂದರೆ ತೋರಣವನ್ನು ಕಟ್ತೀರ ಅಲ್ವಾ, ಆ ತೋರಣ ಕಟ್ಟಬೇಕಾದ್ರೆ ಆ ಅರ್ಶಿಣದ ಕೊಂಬನ್ನು ಕಟ್ಟಿ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ತಾಂಡವ ಆಡ್ತಿರ್ತಾರೆ. ವರ್ಷ ಆಗ್ತಿದ್ದಂಗೆ ಹೊಸ ವರ್ಷ ಪ್ರಾರಂಭ ಆಯಿತು ಅಂದಾಗ ಅದನ್ನು ಬಿಚ್ಚಿಬಿಡಬೇಕು. ಅದು ಇಟ್ಟು ಕಟ್ಟಿದ್ದೀವಲ್ಲ ಅಂತ ಹಾಗೇ ಬಿಟ್ಟುಬಿಡ್ತಾರೆ. ಆಮೇಲೆ ಎಷ್ಟೋ ಜನ ಒಂದು ತಪ್ಪು ಮಾಡ್ತಾರೆ. ಏನು ಗೊತ್ತಾ, ಈಗ ಏನು ಅಂದರೆ ಈ ತೆನೆಯನ್ನು ಹಾಕ್ತಾರೆ ತೋರಣವಾಗಿ ಮನೆ ಬಾಗಿಲಿಗೆ. ಅದನ್ನು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅದು ಉದ್ರೋಗೋ ತನಕ ಹಂಗೇ ಇರುತ್ತೆ, ಎಷ್ಟು ವರ್ಷ ಆದರೂ. ಹಂಗಲ್ಲ, ಪ್ರತಿ ವರ್ಷ ಕೂಡ ವರ್ಷದ ಪ್ರಾರಂಭದಲ್ಲಿ ಆ ತೆನೆಯನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಹೊಸ ವರ್ಷ ಪ್ರಾರಂಭ ಆಯಿತು ಅಂದಾಗ ಹೊಸ ಬೆಳೆ ಬೆಳೀತಾರೆ. ಆ ಬೆಳೆಯಲ್ಲಿ ತೆನೆಯನ್ನು ಮಾಡಿರ್ತಾರೆ, ಆ ತೋರಣವನ್ನು ಮಾಡಿರ್ತಾರೆ. ಅದನ್ನು ತಂದು ನಿಮ್ಮ ಮನೆಗೆ ಹಾಕಿದಾಗ ನಿಮ್ಮ ಮನೆಯಲ್ಲಿ ಧನಕನಕ ಐಶ್ವರ್ಯವು ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿ
ಆ ತೆನೆಯನ್ನು ಹಾಕೋದು. ಆ ತೆನೆ ಕಟ್ಟಬೇಕಾದ್ರೆ ನೀವು ಇವಾಗ ಎಷ್ಟೋ ಜನ ತೆನೆ ಕಟ್ಟಲ್ಲ, ಇಲ್ಲ ಸ್ವಾಮಿ ನಾವು ಬರೀ ಮನೆ ಬಾಗಿಲಿಗೆ ತೋರಣವನ್ನು ಮಾತ್ರ ಕಟ್ಟಿರ್ತೀವಿ. ಹೌದಾ, ಸಂತೋಷ. ಆ ತೋರಣಕ್ಕೆ ನೀವು ಏನು ಕಟ್ಟಬೇಕು ಅಂದರೆ ಅರಿಶಿಣದ ಕೊಂಬನ್ನು ತಂದು ಪ್ರಾರ್ಥನೆ ಮಾಡಿ ನಾವು ಪೂಜೆ ಮಾಡಿ ಕೊಟ್ಟಿರ್ತೀವಲ್ಲ, ಅದನ್ನು ಬಾಗಿಲಿಗೆ ಕಟ್ಟಿದಾಗ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಸಮಸ್ಯೆ ಬರೋದೇ ಇಲ್ಲ. ಖಂಡಿತ. ಎಲ್ಲೋ ಒಂದು ಕಡೆ ಈ ಹಣಕಾಸು ಬರುವಂಥದ್ದು ಖರ್ಚಾಗಬಾರ್ದು, ನಮ್ಮಲ್ಲೇ ಉಳಿಬೇಕು ಸಾಕಷ್ಟು ದಿನ ಅಂತಂದರೆ ಆ ಕೊಲ್ಲೂರು ಮೂಕಾಂಬಿಕೆಗೆ ಈಶಾನ್ಯ ಕಾಳಿ ಪೀಠ ವತಿಯಿಂದ ಹೋದಾಗ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಸೊ ಹಣ ಒಂದು ಕಡೆ ಬರ್ತಾ ಇದೆ, ಆದರೆ ಖರ್ಚಾಗಿ ಹೋಗ್ತಾ ಇದೆ. ಅದು ಯಾವ ರೀತಿ ಸೇವ್ ಆಗಬೇಕು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ನೀವು ಹೇಗೆ ಪಡೆದುಕೊಳ್ಬೇಕು ಅಂತ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಗುರುಗಳ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.